ಪ್ರತಿಯೊಬ್ಬರಿಗೂ ಕೂಡ ಜೇಬ್ ತುಂಬ ಹಣ ಇರಬೇಕು, ಕೈ ತುಂಬ ಹಣ ಇರಬೇಕು, ಪರ್ಸಲ್ಲಿ ಯಾವಾಗಲೂ ಕೂಡ ಹಣ ಇರಬೇಕು, ಪರ್ಸಲ್ಲಿ ಹಣ ಖಾಲಿ ಆಗಲೇಬಾರ್ದು, ಈ ಥರ ಯೋಚಿಸ್ತಾ ಇರ್ತಾರೆ. ಆದರೆ ಈ ಪರ್ಸಲ್ಲಿ ಹಣ ಅನ್ನೋದೇ ನಿಲ್ತಾ ಇರಲ್ಲ. ಎಷ್ಟು ದುಡಿದ್ರೂ ಕೈಯಲ್ಲಿ ಹಣ ನಿಲ್ಲಲ್ಲ, ಸಾಲದ ಮೇಲೆ ಸಾಲ ಆಗ್ತಾ ಇರುತ್ತೆ, ಬಿಡ್ಗಾಸಿಲ್ಲದೆ ಖಾಲಿ ಪರ್ಸ್ ಇಟ್ಕೊಂಡು ಓಡಾಡ್ತಾ ಇರ್ತಾರೆ. ಈ ರೀತಿ ಆಗಬಾರ್ದು. ಪರ್ಸಲ್ಲಿ ಯಾವಾಗಲೂ ದುಡ್ಡಿರಬೇಕು, ಪರ್ಸು ತುಂಬ ದುಡ್ಡಿರಬೇಕು. ದುಡ್ದಂಥ ಹಣ ಅನಾವಶ್ಯಕವಾಗಿ ವ್ಯರ್ಥವಾಗಬಾರ್ದು, ಖರ್ಚಾಗಬಾರ್ದು. ಅಂದರೆ ಏನು ಮಾಡಬೇಕು, ಪರ್ಸಲ್ಲಿ ಹಣ ಸೇರ್ತಾನೇ ಹೋಗಬೇಕು, ಧನಾಕರ್ಷಣೆ ಆಗ್ತಾನೇ ಹೋಗಬೇಕು. ಎಷ್ಟು ದುಡಿದ್ರೂ ಹಣ ಒಟ್ರಾಸಿ ನಿಮ್ಮ ಪರ್ಸಿಗೆ ಬಂದು ಸೇರ್ತಾನೇ ಇರಬೇಕು. ಅಂದರೆ 3 ವಸ್ತುಗಳನ್ನು ನಿಮ್ಮ ಪರ್ಸಲ್ಲಿ ಇಟ್ಕೊಳ್ಬೇಕಾಗುತ್ತೆ. ಆ 3 ವಸ್ತುಗಳು ಯಾವುದ್ಯಾವುದು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ನಾನು ತಿಳಿಸ್ಕೊಡ್ತೀನಿ. ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ, ಆವಾಗಲೇ ನಿಮಗೆ ಅರ್ಥವಾಗುತ್ತೆ. ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದ್ದರೆ ವಿಡಿಯೋಗೊಂದು ಲೈಕ್ ಕೊಟ್ಟು, ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ರತಿ ಮನುಷ್ಯರಿಗೂ ಕೂಡ ಹಣ ಅಂದರೆ ಒಂದು ವ್ಯಾಮೋಹ. ಯಾಕಂದರೆ ಹಣ ಇಲ್ಲದೆ ಬದುಕೇ ಇಲ್ಲ. ಪ್ರತಿ ವಸ್ತುಗೂ ಅನ್ನದಿಂದ ಹಿಡಿದು ಉಡೋ ಬಟ್ಟೆಯಿಂದ ಪ್ರತಿಯೊಂದಕ್ಕೂ ಕೂಡ ಹಣ ಬೇಕು. ನಮ್ಮ ಜೀವನ ಸಾಗಬೇಕು ಅಂದರೆ ಹಣ ಇಲ್ಲದೆ ಇದ್ದರೆ ನಡೆಯೋದೇ ಇಲ್ಲ ಅನ್ನೋ ಪರಿಸ್ಥಿತಿಗೆ ಬಂದಿದ್ದೀವಿ. ಹಾಗಿರಬೇಕಾದ್ರೆ ಹಣಕ್ಕೆ ಬಹಳ ಪ್ರಾಮುಖ್ಯತೆ. ಇದು ಲಕ್ಷ್ಮೀ ಸ್ವರೂಪ ಅಂತಲೇ ಹೇಳ್ತೀವಿ. ಆ ಲಕ್ಷ್ಮಿ ನಮಗೆ, ಧನಲಕ್ಷ್ಮಿ ನಮಗೆ ಸದಾಕಾಲ ಒಲ್ದಿರಬೇಕು, ಐಶ್ವರ್ಯ ಲಕ್ಷ್ಮಿ ನಮ್ಮ ಜೊತೆನೇ ನಿಂತಿರಬೇಕು ಅಂತಂದರೆ ನಾನು ತಿಳಿಸ್ಕೊಡುವಂತಹ ಈ ವಸ್ತುಗಳು ಮುಖ್ಯವಾಗಿ ನಿಮ್ಮ ಪರ್ಸಲ್ಲಿ ಇಟ್ಕೊಳ್ಳಿ. ಯಾವಾಗಲೂ ಮನುಷ್ಯನ ಜೀವನದಲ್ಲಿ ಒಂದು ಮನೆಯಲ್ಲಿ ಆ ಒಂದು ಸ್ವಗೃಹ ಏನಿರುತ್ತೆ ಅದರಲ್ಲಿ ಹಣ ಇಡುವಂಥ ಜಾಗ, ಬೀರು ಆಗಿರ್ಬೋದು, ಅಡುಗೆ ಮನೆ ಆಗಿರ್ಬೋದು, ಅದೆಲ್ಲ ದೇವರ ಕೋಣೆ ಆಗಿರ್ಬೋದು, ಅದೆಲ್ಲ ಪ್ರಾಶಸ್ತ್ಯವಾಗಿರಬೇಕು, ಶುದ್ಧವಾಗಿರಬೇಕು. ಅಲ್ಲಿ ಕರೆಕ್ಟಾಗಿ ಕ್ರಮಬದ್ಧವಾದಂಥ ಜೋಡಣೆಗಳಾಗಬೇಕು. ಅದೇ ಪ್ರಕಾರದಲ್ಲಿ ನಿತ್ಯ ನಿಮ್ಮ ಪಾಕೆಟಲ್ಲಿರುವಂಥ ಪರ್ಸಲ್ಲೂ ಕೂಡ ಕ್ರಮಬದ್ಧ ಜೋಡಣೆ ಆಗಿರಬೇಕು. ಇಂಪಾರ್ಟೆಂಟ್ ಆಗಿರುವಂಥ ಒಂದಷ್ಟು ವಸ್ತುಗಳನ್ನು ನೀವು ಅಲ್ಲಿ ಇಟ್ಕೊಳ್ಬೇಕಾಗುತ್ತೆ. ಅಲ್ಲಿ ಇಟ್ಕೊಂಡ್ರಿ ಅಂದರೆ ಖಂಡಿತ ನೋಡ್ತಾ ಹೋಗಿ ನಿಮಗೆ ಹಣ ಯಾವ ರೀತಿಯಾಗಿ ಸೇರ್ತಾ ಹೋಗುತ್ತೆ ಅಂತ ನೀವು ಆಶ್ಚರ್ಯ ಪಡ್ತೀರ. ಸ್ನೇಹಿತರೆ, ಹೆಣ್ಣು ಮಕ್ಕಳು ಮನೆ ಮಹಾಲಕ್ಷ್ಮಿ. ಯಾವ ಮನೆಯಲ್ಲಿ ಹೆಣ್ಣು ಮಕ್ಕಳು ನಗುತ್ತಾ ಮನೆ ಮಹಾಲಕ್ಷ್ಮಿ ಇರ್ತಾಳೋ ಅಂಥ ಮನೆಗೆ ಮಹಾಲಕ್ಷ್ಮಿ ದಾವಸ್ ಬರ್ತಾಳೆ ಅಂತ ಹೇಳಲಾಗುತ್ತೆ. ಅಂದರೆ ಮನೆ ಗೃಹಿಣಿ ಸಂತೋಷವಾಗಿರಬೇಕು, ಸಂತೃಪ್ತಳಾಗಿರಬೇಕು. ಮನೆ ಯಜಮಾನ ಮನೆ ಗೃಹಿಣಿಯನ್ನು ಎಷ್ಟು ಸಂತೃಪ್ತಳಾಗಿ ನೋಡ್ಕೋತಾರೋ ಅಷ್ಟು ಆ ಮನೆಗೆ ಲಕ್ಷ್ಮಿ ಒಲಿದು ಬರ್ತಾಳೆ ಅಂತ ಹೇಳಲಾಗುತ್ತೆ ಸ್ನೇಹಿತರೆ. ಹಾಗಾಗಿ ಪ್ರತಿದಿನ ನೀವು ಹೊರಗಡೆ ಏನೇ ಕೆಲಸಕ್ಕೆ ಹೋಗಲಿ, ಒಂದು ಕೂಲಿ ಕೆಲಸಕ್ಕೆ ಹೋಗಲಿ, ಒಂದು ಆಫೀಸ್ ಕೆಲಸಕ್ಕೆ ಹೋಗಲಿ, ಒಂದು ಡ್ರೈವಿಂಗ್ ಕೆಲಸಕ್ಕೆ ಹೋಗಲಿ, ಏನೇ ಕೆಲಸಕ್ಕೆ ಹೋಗಲಿ, ಮನೆಯಲ್ಲಿರುವಂಥ ಹೆಣ್ಣು ಮಕ್ಕಳು ಏನಿರ್ತಾರೆ, ಮನೆ ಗೃಹಿಣಿ ಏನಿರ್ತಾಳೆ, ಅವ್ರ ಕೈಯಿಂದ ನೀವು ಒಂದು 10 ರೂಪಾಯೋ 11 ರೂಪಾಯಿ, ಅಂದರೆ 10 ರೂಪಾಯಿ ಒಂದು ನೋಟು, ಆ 1 ರೂಪಾಯಿ ನೋಟು, 11 ರೂಪಾಯಿ ಆದರೂ ಆಗ್ಬೋದು, 1 ರೂಪಾಯಿ ಆಗಿರ್ಬೋದು, 5 ರೂಪಾಯಿ ಆಗಿರ್ಬೋದು, ನಿಮ್ಗೆ ಎಷ್ಟಾಗುತ್ತೋ ಅಷ್ಟು ಪ್ರತಿನಿತ್ಯ ನಿಮ್ಮ ಹೆಂಡತಿ ಹತ್ರ ನೀವು ಇಸ್ಕೊಳ್ತಾ ಹೋಗಿ. ಈ ರೀತಿ ಇಸ್ಕೊಳ್ತಾ ಹೋಗೋದು ಕೂಡ ಒಂದು ಶುಭ ಸಂಕೇತ ಆಗುತ್ತೆ, ನಿಮಗೆ ಹಣ ವೃದ್ಧಿ ಆಗೋದಕ್ಕೆ ಕಾರಣವಾಗುತ್ತೆ. ಆ 11 ರೂಪಾಯಿನ ನೀವು ನಿಮ್ಮ ಪರ್ಸಲ್ಲಿ ನೀವು ಇಟ್ಕೋಬೇಕಾಗುತ್ತೆ. ಪ್ರತಿನಿತ್ಯ ಇಟ್ಕೊಳ್ತಾ ಹೋಗಿ ನೀವು ಹೊರಗಡೆ ಕೆಲಸ ಮಾಡ್ಕೊಳ್ತಾ ಬನ್ನಿ. ನೀವು ಲಾಭಾಂಶನೇ ನೋಡ್ತಾ ಹೋಗ್ತೀರಾ, ಪ್ರತಿದಿನ ಲಾಭಾಂಶ ನೋಡ್ತೀರಾ. ಇದನ್ನು ಯಾರೆಲ್ಲ ಪಾಲಿಸ್ತಾರೆ ಖಂಡಿತ ಇದು ಒಳಿತಾಗುತ್ತೆ. ಇದನ್ನು ಪಾಲಿಸ್ತಾ ಹೋಗಿ ನಿಮಗೆ ನಿಜವಾಗ್ಲೂ ಒಳಿತಾಗುತ್ತೆ. ಹಾಗೆ ನಾನಿವತ್ತು ಸಣ್ಣ ಟಿಪ್ಸ್ನ ನಿಮಗೆ ಹೇಳಬೇಕಂತ ಹೇಳಿದ್ದೀನಿ. ಅದೇ ರೀತಿ ಪರ್ಸಲ್ಲಿ ಏನು ಇಟ್ಕೋಬೇಕು ಅನ್ನೋದನ್ನು ಕೂಡ ಇವತ್ತು ಹೇಳ್ಕೊಡ್ತಾ ಇದ್ದೀನಿ. ಫಸ್ಟು ನೀವು ಮಾಡಬೇಕಾಗಿರೋದಿಷ್ಟೇ, ನೀವು ನಿಮ್ಮ ಹತ್ರದಲ್ಲಿರುವಂಥ ಒಂದು ಜ್ಯುವೆಲರಿ ಅಂಗಡಿಗೆ ಹೋಗಿ ಒಂದೇ ಒಂದು ಲಕ್ಷ್ಮಿ ಇರುವಂತಹ ಒಂದು ಬೆಳ್ಳಿ ನಾಣ್ಯವನ್ನು ತೆಗೆದುಕೊಳ್ಳಿ. ಲಕ್ಷ್ಮಿ ಇರುವಂಥ ಒಂದು ಬೆಳ್ಳಿ ನಾಣ್ಯವನ್ನು ನೀವು ತೆಗೆದುಕೊಳ್ಳಿ. ಏನು ನಿಮಗೆ ಒಂದು 500 ರೂಪಾಯಿ ಒಳಗಡೆನೆ ಸಿಕ್ಬಿಡುತ್ತೆ. 500 ರೂಪಾಯಿ 400 ರೂಪಾಯಿ ಆ ಥರ ಒಳಗಡೆನೆ ಒಂದು ಚಿಕ್ಕದಾಗಿರುವಂಥದ್ದು ಸಿಗುತ್ತೆ. ಅದನ್ನು ತೆಗೆದು ನಿಮ್ಮ ಒಂದು ಪರ್ಸಲ್ಲಿ ನೀವು ಇಟ್ಕೊಳ್ಬೇಕಾಗುತ್ತೆ. ಅದನ್ನು ಇಟ್ಕೊಳ್ಳೋದಕ್ಕಿಂತ ಮುಂಚೆ ಏನು ಮಾಡಬೇಕು ಅಂತ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಅದನ್ನು ಚೆನ್ನಾಗಿ ಹಾಲಲ್ಲಿ, ನೀರಲ್ಲಿ ಅಥವಾ ಗಂಗಾ ಜಲದಲ್ಲಿ ತೊಳೆದ್ಬಿಡಿ. ಅದನ್ನು ಚೆನ್ನಾಗಿ ತೊಳೆದ್ಬಿಟ್ಟು ಒಂದು ಚಿಕ್ಕದಾದಂಥ ಒಂದು ಹಳದಿ ಕಲರ್ ಬಟ್ಟೆ, ಹಳದಿ ಬಟ್ಟೆ ಇಲ್ಲಾಂದರೆ ಬಿಳಿ ಬಟ್ಟೆ ತೆಗೆದುಕೊಂಡು ಅದನ್ನು ಸ್ವಲ್ಪ ಅರಿಶಿನ ಎದ್ದುಬಿಟ್ಟು ಅದನ್ನು ಚೆನ್ನಾಗಿ ಒಣಗಿಸ್ಕೊಂಡ್ಬಿಟ್ಟು ಹಳದಿ ಬಟ್ಟೆ ಮಾಡ್ಕೊಳ್ಳಿ. ಇಲ್ಲ ಹೊಸದಾಗಿರುವಂಥದ್ದು ಉಪಯೋಗಿಸಿರುವಂಥ ತೊಗೊಬೇಡಿ, ಹಳದಿ ಬಟ್ಟೆ ತೆಗೆದುಕೊಳ್ಳಿ. ಗುರು ಸದಾಕಾಲ ನಿಮ್ಮ ಜೊತೆಲಿ ಇರ್ತಾನೆ. ಈ ಹಳದಿ ಬಟ್ಟೆನ ನೀವು ಅಲ್ಲಿ ಇಡೋದ್ರಿಂದ ಗುರು ಲಾಭ ಇರುತ್ತೆ, ಗುರು ದೆಸೆ ಸಿಗುತ್ತೆ ನಿಮ್ಗೆ. ಹಾಗಾಗಿ ಹಳದಿ ಬಟ್ಟೆಯನ್ನು ತೆಗೆದುಕೊಳ್ಳಿ. ಹಾಗೆ ಈ ಒಂದು ಬೆಳ್ಳಿ ನಾಣ್ಯ, ಈ ಬೆಳ್ಳಿ ಲಕ್ಷ್ಮಿ ಸ್ವರೂಪವಾದಂಥದ್ದು, ಆಕರ್ಷಣೀಯವಾದಂಥದ್ದು, ಹಣವನ್ನು ವೃದ್ಧಿ ಮಾಡುವಂಥದ್ದು. ಹಾಗಾಗಿ ಬೆಳ್ಳಿ ನಾಣ್ಯವನ್ನು ತೆಗೆದುಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ತಾಮ್ರದ ನಾಣ್ಯವನ್ನು ಕೂಡ ನೀವು ಲಕ್ಷ್ಮಿ ನಾಣ್ಯವನ್ನು ತೆಗೆದುಕೊಳ್ಬೋದು. ಆದರೆ ಬೆಳ್ಳಿ ನಾಣ್ಯ ತುಂಬಾ ಒಳ್ಳೇದು ಮಾಡುತ್ತೆ, ತುಂಬಾ ಶುಭಕಾರಕ, ಧನಾಕರ್ಷಣೆ ಮಾಡುತ್ತೆ, ಲಕ್ಷ್ಮಿ ಅನುಗ್ರಹಿಸುತ್ತೆ. ಹಾಗಾಗಿ ಬೆಳ್ಳಿ ನಾಣ್ಯವನ್ನು ತೆಗೆದುಕೊಳ್ಳಿ.
ಅನಂತರವಾಗಿ ಈ ಒಂದು ಬಟ್ಟೆಯಲ್ಲಿ ನೀವು ಇಡಬೇಕಾಗುತ್ತೆ. ಅದರ ಜೊತೆಗೆ ನೀವು ಒಂದು ಏಲಕ್ಕಿ ಕಾಯಿನ ಇಡಬೇಕಾಗುತ್ತೆ. ಇಷ್ಟೇ ನೀವು ಇಡಬೇಕಾಗಿರೋದು. ಬೆಳ್ಳಿ ನಾಣ್ಯ, ಹಾಗೇನೆ ಹಳದಿ ಕಲರ್ ಬಟ್ಟೆ, ಹಾಗೇನೆ ಅದರೊಳಗೆ ಏಲಕ್ಕಿ ಕಾಯಿ, ಇಷ್ಟನ್ನ ತೆಗೆದುಕೊಂಡು ಒಂದು ಪ್ಲೇಟಲ್ಲಾಗಲಿ ಅಥವಾ ಒಂದು ಪೀಠದ ಮೇಲೋ ನೀವು ಅದನ್ನು ಇಟ್ಬಿಟ್ಟು ಲಕ್ಷ್ಮಿ ಒಂದು ಪೂಜೆ ಮಾಡಿಬಿಡಿ ಸ್ನೇಹಿತರೆ. ಅದನ್ನ ಇಟ್ಬಿಟ್ಟು, ಅಮ್ಮ ಈ ಒಂದು ಧನಾಕರ್ಷಣೆಗಾಗಿ ಈ ಒಂದು ತಂತ್ರವನ್ನು ಮಾಡ್ಕೊಳ್ತಾ ಇದ್ದೀನಿ. ಸದಾಕಾಲ ನನ್ನ ಪರ್ಸಲ್ಲಿ ನೀನು ನೆಲೆಯೂರಿರವ, ಸದಾಕಾಲ ನನ್ನ ಮನೆಯಲ್ಲಿ ಅಭಿವೃದ್ಧಿ ತಂದುಕೊಡು, ಹಣವನ್ನು ವೃದ್ಧಿಸು ಅಂತ ಹೇಳ್ಕೊಂಡು ವೃದ್ಧಿ 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 ಅಂತ ಹೇಳ್ಕೊಂಡು ನಮಸ್ಕರಿಸ್ಕೊಳ್ಳಿ. ಹಣವನ್ನು ವೃದ್ಧಿಸು ಅಂತ ನಮಸ್ಕರಿಸ್ಕೊಂಡು ಅದನ್ನು ಗಂಟು ಕಟ್ಕೊಳ್ಳಿ. ಗಂಟು ಕಟ್ಕೊಂಡು ನಿಮ್ಮ ಪರ್ಸೊಳಗೆ ಇಟ್ಕೊಳ್ಳಿ. ಈ ಥರ ನೀವು ಮಾಡಿದ್ರೆ ಖಂಡಿತ ಹೇಳ್ತೀನಿ ಸ್ನೇಹಿತರೆ, ನೀವೇ ಆಶ್ಚರ್ಯ ಪಡ್ತಿರೋ. ದಿನದಿಂದ ದಿನಕ್ಕೆ ಧನಾಭಿವೃದ್ಧಿ ಆಗ್ತಾ ಹೋಗುತ್ತೆ. ಪರ್ಸಲ್ಲಿ ಹಣ ಖಾಲಿ ಆಗೋದಿಲ್ಲ. ಯಾವಾಗಲೂ ಕೂಡ ಪರ್ಸ್ ತುಂಬ ಹಣ ಇರುತ್ತೆ. ದೇಹ ಶುದ್ಧಿ ಬಹಳ ಮುಖ್ಯವಾಗುತ್ತೆ. ದೇಹ ಶುದ್ಧ ಮಾಡಿಕೊಂಡು ಸ್ನಾನ ಎಲ್ಲ ಮುಗಿಸ್ಕೊಂಡು ಈ ಪ್ರಕಾರದ ತಂತ್ರವನ್ನು ಮಾಡಿಕೊಂಡು ನಿಮ್ಮ ಪರ್ಸಲ್ಲಿ ಈ ಒಂದು ಚಿಕ್ಕದು ಒಂದು ಬೆಳ್ಳಿ ನಾಣ್ಯ, ಒಂದು ಹಳದಿ ಬಟ್ಟೆ, ಹಾಗೆಯೇ ಒಂದೇ ಏಲಕ್ಕಿ, ಇದನ್ನು ಎಷ್ಟು ದಿವಸ ಇಟ್ಕೊಳ್ಬೇಕು, ಇದು ಎಷ್ಟು ದಿನ ಇಟ್ಕೊಳ್ಬೇಕು ಅಂತ ಇದ್ದರೆ ಇದನ್ನು ನೀವು ತಿಂಗಳಿಗೆ ಒಂದು ಸತಿನಾದರೂ ಬದಲಾಯಿಸ್ಬೋದು. ಬೆಳ್ಳಿ ನಾಣ್ಯ ಅದನ್ನೇ ಇಟ್ಕೊಳ್ಳಿ. ಏಲಕ್ಕಿಯನ್ನು ಬೇರೆ ತೆಗೆದುಕೊಳ್ಳಿ. ಆಮೇಲೆ ಏಲಕ್ಕಿಯಲ್ಲಿ ನೀವು ಗಮನಿಸಬೇಕಾಗಿರೋದು, ಏಲಕ್ಕಿ ಹೊಡೆದಿರೋ ಅಂಥದ್ದು ಹಳೆ ಏಲಕ್ಕಿ ತೆಗೆದುಕೊಳ್ಬೇಡಿ, ಹಸಿರು ಬಣ್ಣದ ಏಲಕ್ಕಿಯನ್ನು ತೆಗೆದುಕೊಳ್ಳಿ. ಅದು ಘಮ ಘಮ ಅಂತ ಇದ್ದರೆ ಧನಾಕರ್ಷಣೆ ಆಗುತ್ತೆ, ಲಕ್ಷ್ಮಿ ಆಕರ್ಷಣೆ ಆಗುತ್ತೆ. ಸದಾಕಾಲ ಆ ತಾಯಿ ನಿಮ್ಮ ಮನೆಯಲ್ಲಿ ನೆಲೆಯೂರಿರ್ತಾಳೆ. ಇದಕ್ಕೊಂಚೂರು ಅರಿಶಿನ ಕುಂಕುಮ ಎಲ್ಲ ಇಟ್ಟು ತಾಯಿ ಪಾದದ ಮುಂದೆ ಇಟ್ಟು ಧೂಪ ದೀಪಗಳನ್ನೆಲ್ಲ ಮಾಡಿಕೊಂಡು ನಮಸ್ಕರಿಸ್ಕೊಂಡು ಸಂಕಲ್ಪಪೂರ್ವಕವಾಗಿ ವೃದ್ಧಿಯಾಗು ಅಂತ ಹೇಳ್ಕೊಂಡು ನಿಮ್ಮ ಪರ್ಸಲ್ಲಿ ಇಟ್ಕೊಳ್ಳಿ. ನೀವು ಪ್ರತಿನಿತ್ಯ ಅದನ್ನು ಇಟ್ಕೊಳ್ಬೇಕಾದ್ರೆ, ಪ್ರತಿನಿತ್ಯ ನಾನು ತಿಳಿಸ್ಕೊಟ್ಟಂಗೆ ನಿಮ್ಮ ಮನೆಯಲ್ಲಿ ನಿಮ್ಮ ಹೆಣ್ಣುಮಕ್ಕಳು, ಪತ್ನಿ ಇದ್ದರೆ ಪತ್ನಿ ಮನೆ ಯಜಮಾನಿ ಹತ್ರ ಇಟ್ಕೊಳ್ಳಿ. ಇಲ್ಲ ಮನೆಯಲ್ಲಿ ಹೆಣ್ಣು ಮಕ್ಕಳಿದ್ರೆ ಅವ್ರ ಹತ್ರ ಇಸ್ಕೊಳ್ಳಿ. ಒಟ್ಟಾರೆ ಮನೆಯಿಂದ ಒಂದು 11 ರೂಪಾಯಿ 10 ರೂಪಾಯಿ ಇಟ್ಕೊಂಡೋಗಿ. ನೀವು ರಾತ್ರಿ ಮನೆಗೆ ಬರ್ಬೇಕಾದ್ರೆ ಅದನ್ನು ವಾಪಸ್ ಕೊಟ್ಟರು ಪರವಾಗಿಲ್ಲ. ನೀವು ಪ್ರತಿನಿತ್ಯ ಇದನ್ನು ಸೈಕ್ಲಿಂಗ್ ಥರ ಮಾಡ್ಕೊತ ಹೋಗಿ ಖಂಡಿತ ಒಳ್ಳೆಯದಾಗುತ್ತೆ. ಹಾಗೆ ಇದು ಗಂಟುನ ಏನಿದೆ ಇದನ್ನು ಯಾವತ್ತು ಬಿಚ್ಚಬೇಕು ಅಂತಂದ್ರೆ ಯಾವತ್ತಾದರೂ ಬಿಚ್ಚಿ, 1 ತಿಂಗಳಿಗೆ ಒಂದು ಸತಿ ಬದಲಾಯಿಸ್ಕೊಳ್ಳಿ, ಇಲ್ಲ 2 ತಿಂಗಳಿಗೆ ಒಂದು ಸತಿ ಬದಲಾಯಿಸ್ಕೊಳ್ಳಿ, 3 ತಿಂಗಳಿಗೆ ಒಂದು ಸತಿ ಬದಲಾಯಿಸ್ಕೊಳ್ಳಿ. ಒಟ್ರಾಸಿ ಆ ಏಲಕ್ಕಿ ಘಮ ಘಮ ಅಂತ ಇದ್ದಷ್ಟು ಕೂಡ ನಿಮಗೆ ಧನಾಕರ್ಷಣೆ ಆಗ್ತಾ ಇರುತ್ತೆ ಅಂತಲೇ ನಮಗೆ ಶಾಸ್ತ್ರದಲ್ಲಿ ತಿಳಿಸ್ಕೊಡ್ತಾರೆ. ಬಹಳ ಸುಲಭವಾಗಿ ಮಾಡ್ಕೊಳ್ಳುವಂಥ ಒಂದು ತಂತ್ರ ಇದು. ಪರ್ಸಲ್ಲಿ ಈ ವಸ್ತು ನಿಮಗಿತ್ತು ಅಂತಂದರೆ ಹಣ ಯಾವಾಗಲೂ ಇರುತ್ತೆ. ಆಮೇಲೆ ಪರ್ಸ್ ಇಟ್ಕೊಬೇಕಾದ್ರೆ ಸ್ವಲ್ಪ ಗಮನ ಇಟ್ಕೊಳ್ಳಿ. ಪರ್ಸು ಕೆಂಪು ಬಣ್ಣದ್ದು ತೆಗೆದುಕೊಂಡ್ರೆ ಒಳ್ಳೆಯದು. ಕಪ್ಪುದಕ್ಕಿಂತ ಕೆಂಪು ಬಣ್ಣ ಅಥವಾ ಬೇರೆ ಬಣ್ಣದ ಇರೋದು. ಆದರೆ ಸಾಮಾನ್ಯವಾಗಿ ಕಪ್ಪು ಬಣ್ಣನೇ ಪರ್ಸ್ಗಳು, ಕಪ್ಪು ಬಣ್ಣ ಅಥವಾ ಆರೆಂಜ್ ಬಣ್ಣ, ಇದು ಕೇಸರಿ ಬಣ್ಣದಲ್ಲಿರುವಂಥದ್ದು ಅಥವಾ ಗ್ರೇ ಕಲರಲ್ಲಿರುವಂಥದ್ದು, ಈ ಥರ ಕಾಫಿ ಕಲರಲ್ಲಿರುವಂಥದ್ದು, ಈ ಥರದನ್ನೇ ಉಪಯೋಗಿಸ್ತಾರೆ. ಹಾಗಾಗಿ ನಿಮ್ಗೆ ಯಾವುದಿರುತ್ತೆ ಅದನ್ನು, ಆದರೆ ಕಪ್ಪು ಬಣ್ಣ ಸ್ವಲ್ಪ ಅವಾಯ್ಡ್ ಮಾಡಿದಷ್ಟು ಒಳ್ಳೆಯದು. ಆಮೇಲೆ ಈ ಪರ್ಸಲ್ಲಿ ಅನಾವಶ್ಯಕ ಕಾರ್ಡ್ಗಳು, ಬೇರೆಯವ್ರ ಅಡ್ರೆಸ್ಗಳು, ನೆಗೆಟಿವಿಟಿ ಇರುವಂಥದ್ದನ್ನು ಇಟ್ಕೊಳ್ಳೋದಕ್ಕೆ ಹೋಗಬೇಡಿ. ಯಾರ್ದಾರ್ದೋ ಫೋನ್ ನಂಬರ್ಗಳನ್ನ ಪರ್ಸಲ್ಲಿ ಇಟ್ಕೊಳ್ಳೋದಿಲ್ಲ. ಪರ್ಸಲ್ಲಿ ಹಣಕ್ಕೆ ಸಂಬಂಧಪಟ್ಟಿದ್ದು ಮಾತ್ರ ಇಟ್ಕೊಳ್ಬೇಕು. ನೀವೇನಾದರೂ ಕಾರ್ಡು, ATM ಕಾರ್ಡು, ಕ್ರೆಡಿಟ್ ಕಾರ್ಡ್ ಈ ಥರದ್ದು ಇಟ್ಕೊತೀನಿ ಅಂದರೆ ಇಟ್ಕೊಳ್ಬಹುದು. ಹಾಗೆ ಅದ್ರ ಜೊತೆಗೆ ಹಣವನ್ನು ಇಟ್ಕೊಳ್ಬೋದು. ನಿಮ್ಮದು ಒಂದು ಅಡ್ರೆಸ್ನ ಬರೆದಿಟ್ಕೊಳ್ಳೋದು. ಬೇರೆಯವ್ರದ್ದು ನೆಗೆಟಿವಿಟಿ, ಯಾರ್ದೋ ಕಾರ್ಡ್ ಕೊಟ್ಟಿರ್ತಾರೆ ಅಂತ ನಿಮ್ಮ ಪರ್ಸಲ್ಲಿ ಇಟ್ಕೊಳ್ಳೋದು, ಅದೆಲ್ಲ ಬೇರೆಯವ್ರ ನೆಗೆಟಿವಿಟಿಯನ್ನು ನಿಮ್ಮ ಹತ್ರ ತರುತ್ತೆ. ಬೇರೆಯವರ ಒಂದು ಏನೇ ಸಮಸ್ಯೆಗಳಿದ್ರು ಅದು ನಿಮಗೆ ಆಕರ್ಷಿತ ಆಗಿಬಿಡುತ್ತೆ. ಹಾಗಾಗಿ ಇಂಥದ್ರಿಂದ ಅವಾಯ್ಡ್ ಮಾಡಿ. ಶುದ್ಧವಾಗಿ ಪರ್ಸನ್ನು ಇಟ್ಕೊಳ್ಳಿ. ಜಾಸ್ತಿ ಏನೂ ತುಂಬೋದಕ್ಕೆ ಹೋಗ್ಬೇಡಿ. ಬರೀ ಹಣ ಮಾತ್ರ ತುಂಬ್ತಾ ಹೋಗಿ. ಆಮೇಲೆ ಪರ್ಸಲ್ಲಿ ಹಣ ಇಡಬೇಕಾದ್ರೆ ಯಾವಾಗಲೂ ಅಷ್ಟೇ ಮಡಿಸಿ ಇಡಬೇಡಿ. ಉದ್ದುದ್ದ ನೇರವಾಗಿ ನಿಮ್ಮ ಪರ್ಸಲ್ಲಿ ಹಣ ಇಟ್ಕೊಳ್ಬೇಕು. ಈ ರೀತಿ ಇಟ್ಕೊಂಡು ಆಮೇಲೆ ಒಂದೇ ಮುಖ ಥರ ಇರಬೇಕು. ಗಾಂಧಿ ಮುಖ ಇತ್ತು ಅಂದರೆ ಒಂದೇ ಶೇಪಲ್ಲಿ ಇರಬೇಕು, ಉಲ್ಟಾ ಇರಬಾರ್ದು. ಇದ್ರ ಬಗ್ಗೆ ಸ್ವಲ್ಪ ಗಮನ ಇಟ್ಕೊಳ್ಳಿ. ಈ ರೀತಿ ಈ ಪ್ರಕಾರದಲ್ಲಿ ನೀವು ಪರ್ಸನ್ನು ಮೇಂಟೈನ್ ಮಾಡ್ಕೊತ ಬಂದ್ರಿ ಅಂದರೆ ಖಂಡಿತ ನಿಮ್ಮ ಪರ್ಸಲ್ಲಿ ಯಾವಾಗಲೂ ಕೂಡ ಹಣ ಇರುತ್ತೆ. ನೀವು ಆಶ್ಚರ್ಯ ಪಡುವಷ್ಟರ ಮಟ್ಟಕ್ಕೆ ಜೀವನ ಬದಲಾಗ್ತಾ ಹೋಗುತ್ತೆ. ನೀವೇ ನೋಡ್ತಾ ಹೋಗ್ತೀರಾ ಅದನ್ನು. ವಿಡಿಯೋ ಉಪಯುಕ್ತವಾಗಿದ್ದರೆ ವಿಡಿಯೋಗೊಂದು ಲೈಕ್ ಕೊಟ್ಟು, ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.